ಸಾಮ್ರಾಜ್ಯ, ಇದೊಂದು ವಿಷ ತುಂಬಿದ ಸಾಮ್ರಾಜ್ಯ. ಈ ಸರ್ಪದ ಸಾಮ್ರಾಜ್ಯದಲ್ಲಿ ಅದು ಈ ನರನಾಗನೇ ಸಾಮ್ರಾಟ. ಈ ಸಾಮ್ರಾಟವನ್ನು ಮುಟ್ಟುವ ಬಂಟ ಇನ್ನು ಈ ಸೃಷ್ಟಿಯಲ್ಲೇ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಒಂದು ವೇಳೆ ನನ್ನ ಕಣ್ಣ ದೃಷ್ಟಿ ತಪ್ಪಿ ಎಲ್ಲಿಯಾದರೂ ಹುಟ್ಟಿದರೆ ಅವರ ಘಟ ಉರುಳಿಸಿ ಹರಿಶ್ಚಂದ್ರ ಘಾಟಿನಲ್ಲಿ ಸೊಟ್ಟು ಭಸ್ಮ ನನ್ನ ಹಣೆಗೆ ಧರಿಸಿಕೊಳ್ಳುವುದೇ ನನ್ನ ಒಟ್ಟು ಗುಣದ ಗೊಟ್ಟು. ನರನಾಗ, ನಿನ್ನ ಈ ನಗುವಿನ ಅರಬಾಟ ನೋಡಿದರೆ ಏನೋ ಒಂದು ಮುಖ್ಯವಾದ ಕಾರಣ ಇರಬಹುದೇನಲ್ಲವೇ? ಕಾರಣ ವಿಷಕಂಠ, ಕಾರಣವಿಲ್ಲದೆ ನಗುವನಲ್ಲ ಈ ನರನಾಗ. ಕಾರಣವಿದೆ, ಅದು ಬಲವಾದ ಕಾರಣವಿದೆ. ನರನಾಗ, ಅದೇನೊಂದು ಹೇಳಿದರೆ ನಾನು ಖುಷಿ ಪಡಬಹುದೇನಲ್ಲವೇ? ಹೇಳುವೆ ವಿಷಕಂಠ, ಧಾರಾಳವಾಗಿ ಹೇಳುವೆ. ಆದರೆ ಸಮಯ ಸಂದರ್ಭ ನೋಡಿಕೊಂಡು ಹೇಳುವೆ. ಆ ಸಂತೋಷದ ಸಂಗತಿ ವಿಷಯ, ಆ ಸಂತೋಷದ ಸಂಗತಿನ ದಿನ ಆದಷ್ಟು ಬೇಗ ಬರಲೆಂದು ಬೇಡಿಕೊಳ್ಳುತ್ತೇನೆ ನಾನು ಕೂಡ. ಹಾ ವಿಷಕಂಠ, ಒಟ್ಟಿಗೆ ಸೇರಿ ಒಂದು ಕಪ್ಪು ಚಹಾ ಸೇವಿಸೋಣವಾ? ಸರಿ, ನೀ ಹೇಳಿದಾಗೆ ಆಗಲಿ ನರನಾಗ. ತಲಾಟಿ, ಲೇ ತಲಾಟಿ. ಶುರು ಆತು ನೋಡ್ರಿ ಮಗನ ಗಲಾಟೆ. ಏನ ಅಂದ್ರಿ ಅಲ್ರಿ ದನ್ಯಾರ? ಏ ತಲಾಟಿ, ಇಂದು ತಲೆ ತುಂಬ ಕೆಟ್ಟಿದೆ. ಹೋಗಿ ಒಂದು ಕಪ್ಪು ಚಹಾ ಮಾಡಿಕೊಂಡು ಬಾ, ಸ್ಪೆಷಲ್. ದನ್ಯಾರ, ಚಾ ಪುಡಿ ಹಾಕ್ಲಿ? ಏನು ಕಾಫಿ ಪುಡಿ ಹಾಕ್ಲಿ? ಲೇ ತಲೆ ಹರಟೆ ತಲಾಟಿ, ಅದರಾಗ ಸ್ವಲ್ಪ ಖಾರದ ಪುಡಿ ಹಾಕ್ಕೊಡ್ಬಾ. ಹಂಗ ಮಾಡ್ತೇನೆ ತರ್ರಿ. ಹೋಗಲಿ ಬಿಡು ನರನಾಗ, ಅವನ ಮೇಲೆ ಏಕೆ ಇಷ್ಟೊಂದು ಕೋಪ ಮಾಡಕೊಂತಿದ್ದೀರಿ? ತಗೋರಿ ದನ್ಯಾರ, ಸ್ಪೆಷಲ್ ಚಾ. ಎಲ್ಲೈತಿ? ಮೊನ್ನೆ ಗುಡಿ ಮನಿ ಶಂಬಣ್ಣ ತುರುಮಂದ್ಯಾಗ ಹಾವಿನ ಬಿಟ್ಟಿದ್ನಂತ, ಹನುಮಪ್ಪನ ಗುಡಿ ಅಂತ ಬಂದೈತಿ ಅಂತ. ಎಲ್ಲೈತ್ರಿ ಅಪ್ಪ, ಎಲ್ಲೈತಿ? ತಲಾಟೆ, ಚಾದಲ್ಲಿ ಖಾರದ ಪುಡಿ ಹಾಕೊಂಡು ಬಂದಿರೋ ಲೇಬಕರು. ಅದ್ರಿ ದನ್ಯಾರ, ನೀವ ಹೇಳಿದ್ರಿ ಚಾ ಖಾರ ಪುಡಿ ಹಾಕೊಂಬ ಅಂತ. ನಮ್ಮ ಮನ್ಯಾಗ ಸಕ್ರೆ ಹಾಕ್ತಿದ್ರಿ, ಇದ್ರ ಖಾರದ ಪುಡಿ ಹಾಕಿದ್ರೆ ಹೆಂಗಿರ್ತೈತಿ ಅಂತ ನಾನು ಖಾರದ ಪುಡಿ ಹಾಕೊಂಡ್ ಬಂದೆ ನೋಡ್ರಿ. ಏ ಮಗನ ತಲಾಟಿ, ಎಲ್ಲಿ ಹೋದ್ರು ಮಗನ ನಿನ್ನ ಗಲಾಟಿ. ಇವ ನಿಮ್ಮ ಮಾಲಕ ಮಗನ ಖಾರದ ಪುಡಿ ಹಾಕೊಂಡು ಬಾ ಅಂತ ಹೇಳ್ಯಾನಂದ್ರ ಮಗನ ಖಾರದ ಪುಡಿ ಹಾಕೊಂಡ್ ಬಂದ ಕೊಡದನ. ನಮ್ಮ ಸೌಕಾರನ ಕೈಯಾನ ನನ್ನ ಆಳ್ರಿ. ನಮ್ಮ ಸೌಕಾರ ಹೆಂಗೆ ಹೇಳ್ತಾರಲ್ರಿ ಹಂಗ ಮಾಡವ. ಕಡೆ ಹೊಲಕ್ಕೆ ಹೊಡಿತಾರಲ್ರಿ ರೋಗರಿ ಎಣ್ಣೆ,
ಅದನ್ನ ಹಾಕಂದ್ರು ಹಾಕೊಂಬರವ್ರಿಪ್ಪ. ನನ್ನ ಪಗಾರ ಕೊಟ್ಟು ಇಟ್ಕೊಂಡಾರ ನಮ್ಮ ದನಿಯಾರ. ಏ ತಲಾಟೆ ಮುಚ್ಚು ಬಾಯಿ. ಏ ತಲಾಟೆ ನನ್ನ ಬಾಯಿ ಯಾಕೆ ಮುಚ್ಚಿದಿಲೆ? ಅಲ್ರಿ ತಲಾಟಿರ ಸೌಕಾರ ಲೇ ನಾಯಿ ಮುಚ್ಚ ಬಾಯಿ ಅಂದ್ರಿ ಅದಕ್ಕ ಮುಚ್ಚಿದ್ರಿ ದನ್ಯಾರ. ಲೇ ಹೆಚ್ಚಿಗೆ ಮಾತನಾಡಿದೆ ಅಂದ್ರ ಮಗನ ತಲೆ ಬುರುಡೇನೆ ಬಿಚ್ಚಿ ಬಿಡ್ತೇನೆ. ದನ್ಯಾರ ಈಗ ಕೂದಿಲ್ರಿ ಅಪ್ಪ, ಹಂಗೇನು ಮಾಡಕ್ ಹೋಗ್ಬೇಡ್ರಿ. ಅಣ್ಣ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಯಾಕಮ್ಮ ತಂಗಿ? ಅಣ್ಣ ನನ್ನ ಗೆಳತಿಗೆ ಮದುವೆ ಫಿಕ್ಸ್ ಆಗಿದೆ ಅಂತೆ, ಅದಕ್ಕೆ ವಿಶ್ ಮಾಡಿಬಿಟ್ಟು ವಾಪಸ್ ಬಂದ್ಬಿಡ್ತೀನಿ. ಆಯ್ತಮ್ಮ, ಹೊರಗಡೆ ನನ್ನ ಕಾರ್ ಇದೆ, ತೆಗೆದುಕೊಂಡು ಹೋಗಮ್ಮ. ಹೋಗೋಣ, ನನ್ನ ಕಾರಲ್ಲೇ ಹೋಗ್ತೀನಿ. ಹಾ ರೂಪಾ, ಈತ ನನ್ನ ಗೆಳೆಯ ವಿಷಕಂಠ ಅಂತ. ಓ ಹಲೋ, ಐ ಆಮ್ ರೂಪಾ. ಓಕೆ. ಏನಿವಳ ರೂಪ, ಹೆಸರಿಗೆ ತಕ್ಕ ರೂಪ. ಇವಳನ್ನು ಹೇಗಾದರೂ ಮಾಡಿ ನಾನು ಪಟಾಯಿಸಿಕೊಂಡು ಇವಳನ್ನು ಮದುವೆ ಮಾಡಿಕೊಂಡರೆ ಎಂಥ ಸ್ವರ್ಗ ಸುಖ. ವಿಷಕಂಠ, ಏ ವಿಷಕಂಠ, ಹಾ ಹೇಳ ನಾರಾಯಣಾಗ. ಏನು ವಿಚಾರಿಸುತ್ತಿರುವೆ? ಏನಿಲ್ಲ ನಾರಾಯಣಾಗ, ಹಂಗೇನಿಲ್ಲ. ಸರಿ, ಲೇಟ್ ಆಗುತ್ತೆ, ನಾನಿನ್ನು ಹೋಗಿ ಬರ್ಲಾ? ಆಯ್ತಮ್ಮ, ಆದಷ್ಟು ಬೇಗ ಬಂದುಬಿಡು. ಯಾಕಣ ಅಷ್ಟೊಂದು ಎದುರುತ್ತೀಯ? ನೀನೇನು ಚಿಂತೆ ಮಾಡ್ಬೇಡ, ಈ ನಿನ್ನ ತಂಗಿನ ಮುಟ್ಟ ಧೈರ್ಯ ಈ ಊರಲ್ಲಿ ಯಾರಿಗೂ ಇಲ್ಲ. ದನ್ಯಾರ ಇದು ಹೆಣ್ಣಲ್ರಿ, ಅಲ್ರಿ ನಿಮ್ಮ ತಂಗಿ ಅಂದಾಗನ ಇಲ್ಯಾಕ್ರಿ ಇಡೇ ಹುಬ್ಬಳ್ಳಿ ತುಂಬಾ ಅಡ್ಡಾಡಿ ಬರ್ಲಿ. ಆಕಿನ ಮುಟ್ಟಾರ ಯಾರ್ರಿ? ಮುಟ್ಟಿಗಿಟ್ಟಿದ್ರಿ ಅಂದ್ರ ನಿಮ್ಮ ಹೆಸರ ಮೊದಲ ನರ 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 ನಾಗೈತಿ ನೋಡ್ರಿ. ಏ ತಲಾಟಿ, ಭಯವಲ್ಲಮ್ಮ ತಂಗಿ, ನಿನ್ನ ಮೇಲಿರುವ ಅತಿಯಾದ ಪ್ರೀತಿ. ನರನಾಗ ಹೋಗಲಿ ಬಿಡು ನರನಾಗ. ಹುಲಿಗೆ ತಕ್ಕ ಹುಲಿ ನಿಮ್ಮ ತಂಗಿ ರೂಪ. ಇವಳನ್ನು ಮುಟ್ಟುವ ಧೈರ್ಯ ನನ್ನ ಬಿಟ್ಟು ಯಾರಿಗೈತಿ? ಇರಲಿ ಬಿಡು. ಸರಿ ಅಣ್ಣ, ನಾನಿನ್ನು ಹೋಗಿ ಬರ್ತೀನಿ. ಆಯ್ತಮ್ಮ. ಇವಳನ್ನು ಹೇಗಾದರೂ ಮಾಡಿ ವಶಪಡಿಸಿಕೊಂಡರೆ ನನಗೆ ಸ್ವರ್ಗ ಸುಖ. ನರನಾಗ, ನನಗೆ ಒಂದು ಮುಖ್ಯವಾದ ಕೆಲಸ ಇದೆ, ನಾನಿನ್ನು ಬರಲೇ. ಸ್ವಲ್ಪ ತಡಿ ವಿಷಕಂಠ, ನಿನಗೋಸ್ಕರ ಪಾರ್ಟಿ ಅರೇಂಜ್ ಮಾಡಿರುವೆ. ತಲಾಟಿ, ಏ ತಲಾಟಿ, ಡ್ರಿಂಕ್ಸ್ ಹಾಕಿಕೊಂಡು ಒಬ್ಬ ಡ್ಯಾನ್ಸರನ್ನ ಕರ್ಕೊಂಡು ಬಾ. ಬಾಳ ಕುಡಿಬೇಡ್ರಿ, ಇನ್ನೂ ನಾಟಕ ಬಾಳ ಐತಿ.
ನನಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೋಗಿ ಬರ್ತೀನಿ. ಹೋಗು ವಿಷಕಂಠ, ಹೋಗು, ಧಾರಾಳವಾಗಿ ಹೋಗು. ಆದರೆ ನಿನ್ನ ಅರಮನೆಗೆ ಅಲ್ಲ, ನರಕನ ಮನೆಗೆ. ನಿನ್ನಿಂದ ಕೆಟ್ಟ ಕಾರ್ಯ ಮಾಡಿಸಿ ಅದರಿಂದಲೇ ಕೋಟಿಗಟ್ಟಲೆ ಹಣ ಗಳಿಸಿ, ಓ ಹಣದಿಂದಲೇ ನಿನ್ನ ಹೆಣ ಉರುಳಿಸಿ ಕೊನೆಗೆ ನಿನಗೆ ಮಸನದ ದಾರಿ ತೋರಿಸದಿದ್ದರೆ ನನ್ನ ಹೆಸರು ನರಹಂತಕ. ನರಹಂತಕ, ನರನಾಗನೇ ಅಲ್ಲ. ತಲಾಟಿ ಹಾಕಲೇ ಇದಕ್ಕೊಂದು ಮಾಸ್ಟರ್ ಪ್ಲಾನು. ದನ್ಯಾರ ಒಂದು ಕಿವ್ಯಾಗ ಒಂದು ಮಾತು ಹೇಳ್ತೇನೆ ಬರ್ರಿ. ಇಷ್ಟು ಮಾಡಿಬಿಟ್ರೆ ಈ ಮಗ ವಿಲಿ 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 ಒದ್ದಾಡ್ಬೇಕು ನೋಡ್ರಿ. ಮುಂದಿನ ವಿಚಾರ ಒಳಗೆ ಹೇಳ್ತೇನೆ ಬರ್ರಿ. ಹತ್ತದಂಗೆ ಕಾಣ್ತೈತೆ. ಆಯ್ತು ನಡಿ ತಲಾಟಿ. ಅನ್ಯಾಯ ಅನ್ಯಾಯ ಜಗತ್ತಿನಲ್ಲಿ ಬರೀ ಈ ಪುಣ್ಯ ಭರತ ಭೂಮಿಯಲ್ಲಿ ಅನ್ಯಾಯ. ಅದಕ್ಕಾಗಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನಾವು ಎಷ್ಟು ನಿಷ್ಠಾವಂತದಿಂದ ಕೆಲಸ ಮಾಡಿದರೂ ನಮ್ಮಂತ ಅಧಿಕಾರಿಗಳಿಗೆ ಬೆಲೆನೇ ಇಲ್ಲ ಈ ಜಗದಲ್ಲಿ. ಅದಕ್ಕಾಗಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಏ ಕಟುಕರೆ, ನೀವು ತಾಯಿ ಗರ್ಭದಲ್ಲಿ ಅಡಗಿದರೂ ಸರಿ, ಭೂತಾಯಿ ಮಡಿಲಲ್ಲಿದ್ದರೂ ಸರಿ, ನಿಮ್ಮನ್ನು ದರದರನೆ ಎಳೆದು ತಂದು ಸರಿಯಾದ ಶಿಕ್ಷೆ ಕೊಟ್ಟಾಗಲೇ ನನ್ನ ದೀಪಾಳ ಆತ್ಮಕ್ಕೆ ಶಾಂತಿ. ಬಡವರ ಪಾಲಿಗೆ ಬಂದು ದೀನರ ದಯಾಳರ ಪಾಲಿಗೆ ಸೇಂದು. ಕಟಕರೆ, ನಿಮ್ಮ ಕಾಲ ಗರ್ಭದಲ್ಲಿ ಅಡಗಿದರೂ ಸರಿ, ನಿಮಗೊಂದು ತಂದು ಸರಿಯಾದ ಶಿಕ್ಷೆ ಕೊಟ್ಟಾಗಲೇ ನನ್ನ ಆತ್ಮ ನನ್ನ ಶಕ್ತಿ ಏನನ್ನುವುದು ಈ ಜಗತ್ತಿಗೆ ಗೊತ್ತಾಗುತ್ತದೆ. That is ಸಂದೀಪ್ ಇನ್ಸ್ಪೆಕ್ಟರ್.